ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆಂತಪ್ಪ ಮಧ್ಯ ಮಾರ್ಗದಲ್ಲಿ ನಾನು ವೀಡಿಯೋ ಮಾಡ್ತಿದ್ದಾನೆ ಅಂತ ಹೇಳಿದರೆ, ಇವತ್ತೊಂದು ಸ್ಪೆಷಲ್ ವೀಡಿಯೋ. ಯಾಕಂತ ಹೇಳಿದರೆ ದಿಸ್ ಇಸ್ ಆಲ್ ಅಬೌಟ್ ದ ನ್ಯೂ ಗೋಪ್ರೋ. ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಮಿರರಲ್ಲಿ. ಗೋಪ್ರೋ ಹೀರೋ 12 ಪರ್ಚೇಸ್ ಮಾಡಿದೆ. ಸೊ ಅದರದ್ದೊಂದು ಫಸ್ಟ್ ಒಂದು ರೈಡ್ ಮಾಡುವ ಅಂತ, ಹೇಗಿರ್ತದೆ ನೋಡುವ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಗೋಪ್ರೋ ಹೀರೋ 12. ಇದರದ್ದು ಫಂಕ್ಷನಾಲಿಟೀಸ್ ಹೇಗೆ, ಫೀಚರ್ಸ್ ಹೇಗೆ, ಅದರ ಬಗ್ಗೆ ಒಂದು ಸಪ್ರೇಟ್ ಈ ವಿಡಿಯೋ. ಈಗ ಅದರಲ್ಲೇ ರೆಕಾರ್ಡ್ ಮಾಡ್ತಿದ್ದಾನೆ. ಅಂತೂ ಇಂತೂ ಫೈನಲಿ ನನ್ನ ಹೀರೋ 8 ನನ್ನ ಹತ್ರ ಮುಂಚೆ ಇದ್ದದ್ದು, ಅದಕ್ಕೊಂದು ರಿಟೈರ್ಮೆಂಟ್ ಬಂತು. ರಿಟೈರ್ಮೆಂಟ್ ಅಲ್ಲ, ಇನ್ನು ಫೀಚರ್ ವೀಡಿಯೋಸಲ್ಲಿ ಆಸ್ ಎ ಸೆಕೆಂಡ್ರಿ ಕ್ಯಾಮರಾ ಆಗಿ ನೀವು ಇಲ್ಲಿ ನೋಡ್ತೀರಿ, ಇಲ್ಲಿ ಆ್ಯಂಗಲ್. ಸೊ ಅದಕ್ಕೆ ಮೌಂಟ್ಸ್ ಎಲ್ಲ ಕೆಲವು ಆರ್ಡ್ರ್ ಮಾಡಿದ್ದೇನೆ, ಅದನ್ನು ಬರಬೇಕಷ್ಟೇ. ಸೊ ಇಲ್ಲದ್ರೆ ಇದೇ ವೀಡಿಯೋಲ್ಲಿ ನಿಮಗೆ ತೋರಿಸ್ತಿದ್ದೆ ಸೆಟಪ್ ಹೇಗಿರ್ತದೆ ಅಂತ. ಸೊ talking about the Hero 12, why Hero 12? Why not anything else? ನನಗೆ ಇನ್ಸ್ಟಾ 360ಗೆ ಹೋಗಬೇಕಿತ್ತು, ದ್ಯಾಟ್ ವಾಸ್ ಮೈ ಪ್ರಿಫರೆನ್ಸ್. ಬಟ್ ಅದು ಬಿಟ್ಟು ಯಾಕೆ ಗೋಪ್ರೋ ಹೀರೋ 12ಗೆ ಹೋದದ್ದು? ವೈ ನಾಟ್ DJI? ವೈ ನಾಟ್ ಕೆಲವು ಬ್ರ್ಯಾಂಡ್ಸ್ ಉಂಟಲ್ಲ ಕಾಂಪಿಟೇಷನ್ ಇದಕ್ಕೆ ಗೋಪ್ರೋಗೆ? ವೈ ಇನ್ಸ್ಟಾ ಅವರದೇ ಏಸ್ ಅಂತ ಒಂದುಂಟು, ವೈ ನಾಟ್ ದ್ಯಾಟ್? ವೈ ಸ್ಟಿಲ್ ಗೋಪ್ರೋ? ಸೊ ಆ ಕ್ವಶನ್ಸಿಗೆಲ್ಲ ಇವತ್ತು ಆನ್ಸರ್ ಕೊಡ್ತಾನೆ. ನೋಡಿ, ನಮ್ಮ ಕಲ್ಲರ್ ಆಫ್ ರೋಡ್ ಬಂತು, ಆ್ಯಂಡ್ ವಿಚ್ ಮೀನ್ಸ್ ಆಫ್ ರೋಡ್ ನೋಡಿಕೊಂಡು ಸ್ವಲ್ಪ ಡಿಸ್ಕಷನ್ ಮಾಡುವ. ಸೊ ಈ ಪ್ರಾಡಕ್ಟ್ ನಾನು G2 ಪ್ರಾಡಕ್ಟ್ಸ್ ಅಂತ ಹೇಳಿ ಬ್ಯಾಂಗ್ಳೂರು, ಒಂದು ಆನ್ಲೈನ್ ರೀಸೆಲ್ಲರ್ ಅವರು. ಆನ್ಲೈನು ಪ್ಲಸ್ ಆಫ್ಲೈನ್ ಶಾಪ್ಸ್ ಕೂಡ ಉಂಟು. ಸೊ ಅಲ್ಲಿಂದ ಪರ್ಚೇಸ್ ಮಾಡಿದ್ದು. ಇದರ ಕಾಸ್ಟ್ ಬಂದು 36,000 ಆಯಿತು. ಆನ್ಲೈನ್ ಪ್ರೈಸ್ ಸಾಧಾರಣ 38,000 ಹತ್ರ ಇತ್ತು. ಬಟ್ ಕಾರ್ಡ್ ಆಫರ್ಗೆಲ್ಲ ಇತ್ತು. ಜಾರಿದು ಕಾರ್ಡ್ ಆಫರ್ ಎಲ್ಲ ಸೇರುವಾಗ ಸೇಮ್ ಅದೇ ಪ್ರೈಸಿಗೆ ಆಗ್ತದೆ, ಆನ್ಲೈನ್ ಪ್ಲಸ್ ಆಫ್ಲೈನ್. ಪ್ಲಸ್ ಆಫ್ಲೈನಲ್ಲಿ ಅಡ್ವಾಂಟೇಜ್ ಎಂತ ಸಿಕ್ಕಿತು ಅಂತ ಹೇಳಿದರೆ, ವಾರಂಟಿ. ಇನ್ ಕೇಸ್ ಈಗ ಏನಾದರೂ ಗೋಪ್ರೋದು ನಿಮಗೆ ವಾರಂಟಿ ಗೊತ್ತಿರ್ಬೋದು. ಇನ್ ಕೇಸ್ ಇಫ್ ಯಾರಾದರೂ ಗೋಪ್ರೋ ಯೂಸ್ ಮಾಡ್ತಿದ್ರೆ ನಿಮಗೆ ಗೊತ್ತಿರ್ತದೆ. ವಾರಂಟಿ ಈಸ್ ಅ ಬಿಗ್ ಹ್ಯಾಸಲ್. ಅಂದರೆ ಫಸ್ಟ್ ನೀವೊಂದು ರಿಜಿಸ್ಟರ್ ಮಾಡಿ ಒಂದು ಫಾರ್ಮಿಗೆ ಸಿಂಗಾಪುರಿಂದ ಕಾಲ್ ಬರೋದು, ಅಲ್ಲಿಂದ ಅವನೊಟ್ಟಿಗೆ ಇಂಗ್ಲೀಷಲ್ಲಿ ಮಾತಾಡಿ, ಮತ್ತು ಅವರ ಪ್ರಾಬ್ಲಮ್ ಎಲ್ಲ ಸೊಲ್ಯೂಷನ್ ಎಲ್ಲ ಕೇಳಿ, ಮತ್ತು ಅವರು ರೆಸೊಲ್ಯೂಷನ್ ಕೊಡೋದು, ವಿಚ್ ಈಸ್ ಅ ಬಿಗ್ ಪ್ರೊಸೆಸ್ ಆ್ಯಕ್ಚುಲಿ. ಸೊ ಇಲ್ಲಿ ನಮಗೆ ಅವರು ಎಂತ ಹೇಳಿದರು ಅಂತ ಹೇಳಿದರೆ, ಅದೆಲ್ಲ ಎಂತ ಇಲ್ಲ, ನಾವೇ ಡೈರೆಕ್ಟ್ ಡೀಲರಿಂದ ಮಾತಾಡಿ ಸಿಂಗಾಪುರಲ್ಲಿ ಎಂತ ಇಲ್ಲ, ಇಲ್ಲಿಂದಲೇ ನಿಮಗೆ ವಾರಂಟಿಗೆ ನಿಮಗೆ ಹೆಲ್ಪ್ ಮಾಡ್ತವೆ. ಸೊ ಡೆಫಿನೆಟ್ಲಿ ಇದೊಂದು ನಮಗೆ ಪ್ಲಸ್ ಅಡ್ವಾಂಟೇಜ್ನ ಕಂಡಿತು. ಹಾಗೆ ಅಲ್ಲಿಂದಲೇ ಪರ್ಚೇಸ್ ಮಾಡಿದೆ. ಹಾಗೆ ರೀಸನ್ ವೈ ಗೋಪ್ರೋ, ವೈ ನಾಟ್ ಇನ್ಸ್ಟಾ 360? ನನಗೆ ಆ್ಯಸ್ ಹೇಳಿದಾಗೆ ನನಗೆ ಇನ್ಸ್ಟಾ 360 ಹೋಗಬೇಕು ಅಂತ ಭಾರಿ ಆಸೆ. ಯಾಕೆ ಅಂತ ಹೇಳಿದರೆ, ಅದರಲ್ಲಿ 360 ಡಿಗ್ರಿ ಒಂದು ಈ ಹ್ಯಾಂಡಲ್ ಬಾರಿಗೆ ಮೌಂಟ್ ಮಾಡಿದರೆ 360 ಡಿಗ್ರಿ ನಿಮಗೆ ಕ್ಯಾಪ್ಚರ್ ಆಗ್ತದೆ. ಇನ್ ಕೇಸ್ ನಮಗೆ ಏನಾದ್ರು ಆ್ಯಂಗಲ್ ಗೀಗನ್ನೆಲ್ಲರೂ ತಪ್ಪಿದರೆ ಎಂತ ಹೆದರಬೇಕು ಅಂತಿಲ್ಲ. ಅದರಲ್ಲೇ ನಿಮಗೆ ಪೋಸ್ಟ್ ಪ್ರೊಸೆಸಿಂಗಲ್ಲಿ ಫುಲ್ ಹೇಗೆ ಬೇಕೋ ಹಾಗೆ ತಿರುಗಿಸಿ ಹಾಕ್ಬೋದು. ಸೊ ಅದೊಂದು ಅಡ್ವಾಂಟೇಜ್ ಇತ್ತು. ಪ್ಲಸ್ ಇನ್ನೊಂದು ಅಂತ ಹೇಳಿದರೆ, ಇಟ್ಸ್ ಅ ನ್ಯೂ ಟೆಕ್ನಾಲಜಿ. ಡೆಫಿನೆಟ್ಲಿ ಒಂದು ಹೊಸ್ತು ಟ್ರೈ ಮಾಡ್ಬೋದು. ಅದರಲ್ಲಿ ಸ್ವಲ್ಪ ಅದರಲ್ಲಿ ಕಲೀಲಿಕ್ಕೆ ಸುಮಾರು ಉಂಟು. ಹಾಗೆಲ್ಲ ಅಡ್ವಾಂಟೇಜ್ ಇರುವಾಗ ಸ್ಟಿಲ್ ನಾನು ಯಾಕೆ ಗೋಪ್ರೋ ಹೋದದ್ದು ಅಂತ ಕ್ವಶನ್ ಇದ್ದರೆ ಅದಕ್ಕೆ ಉತ್ತರ ಹೇಳ್ತಾನೆ. ಲಾಸ್ಟ್ ನೀವೊಂದು ನನ್ನ ಎರ್ಮೈ ಫಾಲ್ಸ್ ಇದೊಂದು ವೀಡಿಯೋ ನೋಡಿರ್ಬೋದು. ಎರ್ಮೈ ಫಾಲ್ಸಲ್ಲಿ ಹೋಗುವಾಗ ಏನಾಯಿತು, ಅಲ್ಲಿ ಅಂಡರ್ ವಾಟರ್ ನಾನು ಗೋಪ್ರೋ ಹೀರೋ 8ಅಲ್ಲಿ ಶೂಟ್ ಮಾಡ್ಲಿಕ್ಕೆ ಹೋಗಿ ಅದರ ಒಳಗೆ ನೀರು ಹೋಯಿತು. ಇನ್ನಕ್ಕೆ ಅದೊಂದು 2-3 ದಿವಸ ಅಕ್ಕಿ ಒಳಗೆಲ್ಲ ಇಟ್ಟು ಬಿಸಿಲಿಗೆಲ್ಲ ಇಟ್ಟು ಸರ್ವೈವ್ ಆಯಿತು ಅದು ಗೋಪ್ರೋ. ಬಟ್ ಸ್ಟಿಲ್ ಗೋಪ್ರೋ ಅಂತ ಹೇಳಿದ್ರೆ ನನ್ನ ಪ್ರೈಮರಿ ಕ್ಯಾಮರಾ. ಅಂದರೆ ಹೆಲ್ಮೆಟಿಗೆ ಹಾಕಲಿಕ್ಕೆ ನಮಗೆ ಬೇಕಾಗೋದು ಗೋಪ್ರೋ. ಹೆಲ್ಮೆಟಿಗೆ ನಿಮಗೆ ಇನ್ಸ್ಟಾ ಹಾಕ್ಲಿಕ್ಕೆ ಆಗೋದಿಲ್ಲ. ಆಗೋದಿಲ್ಲ ಅಂತೇನಿಲ್ಲ, ಬಟ್ ಇದು ಡಬಲ್ ಕೆಲಸ ಆಗ್ತದೆ ಅದು ಇನ್ಸ್ಟಾ ಹಾಕಿದರೆ. ಸೊ ಇನ್ಸ್ಟಾ ಕ್ಯಾನ್ ಓನ್ಲಿ ಬಿ ಯೂಸ್ ಆ್ಯಸ್ ಅ ಸೆಕೆಂಡ್ರಿ ಕ್ಯಾಮರಾ. ಬಟ್ ನನ್ನ ಗೋಪ್ರೋ ಹೀರೋ 8 ವಿಚ್ ಈಸ್ ಮೈ ಪ್ರೈಮರಿ ಕ್ಯಾಮರಾ ವಾಸ್ ಇನ್ ಟ್ರಬಲ್ ಆರ್ ಲೈಕ್ ಅಬೌಟ್ ಟು ಡೈ. ಸೊ ಆ ರೀಸನಿಗೋಸ್ಕರ ಆ್ಯಸ್ ಎ ಪ್ರೈಮರಿ ಕ್ಯಾಮರಾ ಅನ್ನೋ ರೀಪ್ಲೇಸ್ಮೆಂಟಿಗೋಸ್ಕರ ನಾನು ಈ ಗೋಪ್ರೋ ಹೀರೋ 12 ತಗೊಂಡದ್ದು. ಸೊ ಅದು ಬಿಟ್ಟು ಬೇರೆಲ್ಲ ರೀಸನ್ ನೋಡ್ಲಿಕ್ಕೆ ಹೋದರೂ ನನಗೆ ಇನ್ಸ್ಟಾವೇ ನನ್ನ ಇದಕ್ಕೆ ಅಂತ ಹೇಳೋದು ನನಗೆ ಸೂಟ್ ಆಗ್ತಿತ್ತು. ಸೊ ಆ್ಯಸ್ ಅ ಪ್ರೈಮರಿ ಕ್ಯಾಮರಾ ರೀಪ್ಲೇಸ್ಮೆಂಟ್ ನನಗೆ ಹೆಲ್ಮೆಟ್ ಕ್ಯಾಮರಾಗೆ ಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ಗೋಪ್ರೋಗೆ ಹೋದದ್ದು. ಸೊ ಇನ್ನೊಂದು ರೀಸನ್ ಅಂತ ಹೇಳಿದರೆ, ವೈ ಗೋಪ್ರೋ, ವೈ ನಾಟ್ ಇದು ನಮ್ಮ ಇನ್ಸ್ಟಾರದ್ದು ಏಸ್ ಇರ್ಬೋದು, ಪ್ಲಸ್ DJI ಆಸ್ಮೋ ಅವ್ರದ್ದೆಲ್ಲ ಉಂಟಲ್ಲ 2-3 ಮಾಡೆಲ್ಸ್.
ಸೊ ದ ಓನ್ಲಿ ರೀಸನ್ ಈಸ್ ಗೋಪ್ರೋದು ಆಕ್ಸಸರೀಸ್ ಆ್ಯಂಡ್ ಆಫ್ಟರ್ ಮಾರ್ಕೆಟ್ ಇದೆಲ್ಲ ಆಕ್ಸಸರೀಸ್ ಎಲ್ಲ ಇರ್ತದಲ್ಲ, ವಿಚ್ ಈಸ್ ವೇ ಸುಪೀರಿಯರ್ ಆರ್ ವೆನ್ ಕಂಪೇರ್ ಟು ನಮ್ಮ ಇನ್ಸ್ಟಾ ಅದೆಲ್ಲ ಕಂಪೇರ್ ಮಾಡಿದರೆ ಮಾರ್ಕೆಟ್ ದೊಡ್ಡದುಂಟು ಇಂಡಿಯಾದಲ್ಲಿ. ಸೊ ದಟ್ ಈಸ್ ವೈ ಆಕ್ಸಸರೀಸ್ ಸಿಗ್ತದೆ, ರೀಸೇಲ್ ಒಳ್ಳೆ ಉಂಟು ಗೋಪ್ರೋಕ್ಕೆ. ಅಡ್ವಾಂಟೇಜ್ ನೋಡಲಿಕ್ಕಿದ್ರೆ ಇದರಲ್ಲೂ ಅಡ್ವಾಂಟೇಜ್ ಉಂಟು, ಅದರಲ್ಲೂ ಅಡ್ವಾಂಟೇಜ್ ಉಂಟು. ಅದರಲ್ಲಿ ಅಡ್ವಾಂಟೇಜ್ ಅಂತ ಹೇಳಿದರೆ ಮೈಕ್ ಕನೆಕ್ಷನ್ ಎಲ್ಲ ತುಂಬ ಈಸಿಯಾಗಿ, ಜಸ್ಟ್ ಒಂದು ಟೈಪ್ ಸಿ ಇದೊಂದು ಮೈಕ್ ಇದ್ದರೆ ಸಾಕು. ಧೂಳು ನೋಡಿ ಇದು ನಮ್ಮ ಕಲ್ಲಡ್ಕ. ಸೊ ಅದರಲ್ಲಿ ಟೈಪ್ ಸಿ ಡೈರೆಕ್ಟ್ ಮೈಕ್ ಹಾಕ್ಲಿಕ್ಕೆ ಆಗ್ತದೆ. ಗೋಪ್ರದಲ್ಲಾದರೆ ಅದೊಂದು ನೆಕ್ಸ್ಟ್ ಲೆವೆಲ್ ಜುಗಾಡ್ ಆಗಬೇಕು, ಅದಕ್ಕೆ ಆಡಿಯೋ ಮೌಂಟ್ ಆಗಬೇಕು, ಮತ್ತು TRC ಟು TRCC ಕನ್ವರ್ಟರ್ ಆಗಬೇಕು, ಅದರ ಮೇಲೆ ನಾವು ಮೈಕ್ ಕುತ್ಕೊಳಿಸ್ಬೇಕು. ಆ ಕನೆಕ್ಷನಲ್ಲಿ ಏನಾದ್ರು ಇಶ್ಯೂ ಆದರೆ ಇಡೀ ಆಡಿಯೋ ಗೋಯಿಂದ. ಗೋಪ್ರಲ್ಲಿ ಹ್ಯಾಂಗಿಂಗ್ ಇಶ್ಯೂ ಉಂಟು, ಇನ್ನೂ ಉಂಟು, ಅದು ಸಾಲ್ವ್ ಆಗಲಿಲ್ಲ, ಅದು ಹ್ಯಾಂಗಿಂಗ್ ಇಶ್ಯೂ. ಅದೆಲ್ಲ ಬೇರೆ ಬ್ರ್ಯಾಂಡ್ಸಲ್ಲಿ ಅಡ್ವಾಂಟೇಜ್ ಉಂಟು, ಅದರಲ್ಲಿ ಈ ಸಮಸ್ಯೆಗಳು ಯಾವುದಿಲ್ಲ. ಅದರ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಆಫ್ಟರ್ ಮಾರ್ಕೆಟ್ ಆಕ್ಸಸರೀಸ್ ಆ್ಯಂಡ್ ರೀಸೇಲ್ ವ್ಯಾಲ್ಯೂ, ದಟ್ಸ್ ಅ ಮೇಯ್ನ್ ಡಿಸ್ಅಡ್ವಾಂಟೇಜ್. ಸೊ ಅದಕ್ಕೋಸ್ಕರ ನಾನು ಗೋಪ್ರೋಗೆ ಹೋದದ್ದು ವಾಪಸ್ಸು. ಗೋಪ್ರೋದಲ್ಲೂ ಆಪ್ಷನ್ಸ್ ಇತ್ತು, ಹೀರೋ 10, 11, 12, 9 ಬೇರೆ ಬೇರೆ ಮಾಡೆಲ್ಸ್ ಉಂಟಲ್ಲ. ದ ರೀಸನ್ ಹೀರೋ 9ಗೆ 25,000 ಈಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ಉಂಟಲ್ಲ, 25,000ಗೆ ಹೊಸ್ತು ಬಾಕ್ಸ್ ಪೀಸ್ ಸಿಗ್ತದೆ. ಹೀರೋ 10ನ ರೇಟ್ ಸಾಧಾರಣ 28, 27 ಆ ರೇಂಜಿಗೆ ಸಿಗ್ತದೆ. ಹೀರೋ 11 ಒಂದು 32 ರೇಂಜಿಗೆ ಸಿಗ್ತದೆ. ಹೀರೋ 12ಗೆ 36 ಆಗ್ತದೆ. ಹೀರೋ 9 ಇಸ್ ದ ಮೋಸ್ಟ್ ಸ್ಟೇಬಲ್ ಗೋಪ್ರೋ ಎವರ್. ಈಗ ಸದ್ಯದ ಆ್ಯಸ್ ಆಫ್ 2024 ಉಂಟಲ್ಲ, ದ ಮೋಸ್ಟ್ ಸ್ಟೇಬಲ್ ಹೀರೋ 9. ಬಟ್ ಥಿಂಗ್ ಈಸ್ ಲೈಕ್ ಅದು 4 years ಓಲ್ಡ್ ಆಯಿತು ಮಾಡೆಲ್. ಸೊ ಅದರಲ್ಲಿ ಕೆಲವು ಫೀಚರ್ಸ್ ನಿಮಗೆ ಮಿಸ್ಸಿಂಗ್. ಈಗಿನ ಅಟ್ 2024 ಸ್ಟ್ಯಾಂಡರ್ಡ್ ನೋಡ್ಲಿಕ್ಕೆ ಹೋದರೆ ಉಂಟಲ್ಲ, ಕೆಲವು ಫೀಚರ್ಸ್ ಮಿಸ್ಸಿಂಗ್. ಬಟ್ ನಮಗಂತ ಭಯಂಕರ ಅದರಿಂದ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ, ಯಾಕೆಂದೇಳಿದರೆ ಅದೆಲ್ಲ ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡ್ತಾರಲ್ಲ ಅಂಥವರಿಗೆ. ಹೀರೋ 9ಅಲ್ಲಿ ಅದು ಕೆಲವು ಫೀಚರ್ಸ್ ಮಿಸ್ಸಿಂಗ್ ಉಂಟು. ಹೀರೋ 10ನಲ್ಲಿ ಅಂತ ಹೇಳಿದರೆ ಬ್ಯಾಟ್ರಿ ಇಶ್ಯೂ ಇತ್ತು, ಒಟ್ರಾಸಿ ಹೀಟ್ ಆಗೋದು, ಬ್ಯಾಟ್ರಿ ಡ್ರೈನ್ ಆಗೋದು, ಅದೆಲ್ಲ ಇಶ್ಯೂ ಉಂಟು. ಸೊ ಅದು ಬೇಡ. ಹೀರೋ 11 ಈಸ್ ಓಕೆ ಕಂಪ್ಯಾರಿಟ್ಲಿ, ವಿಚ್ ಈಸ್ ಓಕೆ. ಬಟ್ 3,000 ಎಕ್ಸ್ಟ್ರಾ ಕೊಟ್ಟರೆ ಲೇಟೆಸ್ಟ್ ಮಾಡೆಲ್ ಸಿಗ್ತಿದೆ, ಹೀರೋ 12 ಆ್ಯಸ್ ಆಫ್ 2024. ಹೀರೋ 13 ಬರೋದು ನೆಕ್ಸ್ಟ್ ಸೆಪ್ಟೆಂಬರ್, ಅಕ್ಟೋಬರ್ ಆ ಟೈಮಲ್ಲಿ ಬರ್ತದೆ. ಸೊ ಆ್ಯಸ್ ಆಫ್ ನೋ ಹೀರೋ 12 ಈಸ್ ದ ಲೇಟೆಸ್ಟ್. ಹಾಗೆ ಹೀರೋ 9ಗೆ ನಾನು ಹೋಗಲಿಲ್ಲ, ಯಾಕೆಂತ ಹೇಳಿದರೆ ಅದು ಆ್ಯಸ್ ಇವನ್ ದೋ ಇಟ್ಸ್ ಅ ಮೋಸ್ಟ್ ಸ್ಟೇಬಲ್ ಗೋಪ್ರೋ, ಇಟ್ಸ್ ಅ 4 years ಓಲ್ಡ್ ಮಾಡೆಲ್. ಸೊ ಹಾಗೆ ಅದಕ್ಕೋಸ್ಕರ ನಾನು ಹೀರೋ 9 ಸ್ಕಿಪ್ ಮಾಡಿದೆ. ಆ್ಯಂಡ್ ಹೀರೋ 10, 11 ಹೇಗೂ ಸ್ಕಿಪ್ ಬಿಕಾಸ್ ಆಫ್ ದ ಇಶ್ಯೂಸ್. ಸೊ ಅದರಿಂದಾಗಿ ಹೀರೋ 12ಗೆ ನಾನು ಹೋದದ್ದು. ಈಗ ನಿಮಗೆ ಗೊತ್ತಾಗಿರ್ಬೋದು ಯಾಕೆ ಗೋಪ್ರೋಗೆ ಹೋದದ್ದು ನಾನು, ಯಾಕೆ ಇನ್ಸ್ಟಾ 360ಗೆ ಹೋಗಲಿಲ್ಲ, ಯಾಕೆ ಹೀರೋ 9, 10, 11, 12, ವೈ ಹೀರೋ 12. ಸೊ ಈಗ ನಿಮಗೆ ಫುಲ್ ರೀಸನ್ಸ್ ಗೊತ್ತಾಗಿರ್ಬೋದು. ಅ ಕ್ವಿಕ್ ಅನ್ಬಾಕ್ಸಿಂಗ್ ವಿಡಿಯೋ ಆಫ್ ದ ಗೋಪ್ರೋ ಹೀರೋ 12. ಆಲ್ರೆಡಿ ನಾನು ಬಾಕ್ಸ್ ಓಪನ್ ಮಾಡಿ ಆಗಿದೆ, ಬಟ್ ಸ್ಟಿಲ್ ನೋಡ್ಬೋದು ಏನೆಲ್ಲ ಸಿಗ್ತದೆ ಅಂತ. ಸೊ ದಿಸ್ ಈಸ್ ದ ಮೇನ್ ಡಿವೈಸ್, ಹೀರೋ 12 ಬ್ಲ್ಯಾಕ್. ಸೊ ಇದು ಇಲ್ಲಿ ನೋಡ್ಬೋದು ಸ್ವಲ್ಪ ಟೆಕ್ಸ್ಚರ್ಸ್ ಎಲ್ಲ ಹೊಸ್ತು ಕೊಟ್ಟಿದ್ದಾರೆ, ಒಂಥರ ಗ್ರೀನ್ಸ್ ಎಲ್ಲ ಇದ್ದು. ಇದು ಆ್ಯಕ್ಚುಲಿ ಮಣ್ಣಲ್ಲ, ಇದು ಹೀಗೆ ಡಿಸೈನೇ ಹೀಗೆ ಇದ್ರೆ ಅದು. ಸೊ ದಿಸ್ ಇಸ್ ದ ಹೀರೋ 12 ಬ್ಲ್ಯಾಕ್. ಇದರೊಟ್ಟಿಗೆ ಒಂದು ಬ್ಯಾಟ್ರಿ ಸಿಗ್ತದೆ, ಎಂಡ್ಯೂರೋ ಬ್ಯಾಟ್ರಿ, ವಿಚ್ ಈಸ್ ವೆರಿ ಗುಡ್. ಆ್ಯಂಡ್ ಎಂಡ್ಯೂರೋ ಬ್ಯಾಟ್ರಿ ನಂತರ ಒಂದು ಟೈಪ್ ಸಿ ಕೇಬಲ್ ಆ್ಯಂಡ್ ಇದೊಂದು ಅಫಿಷಿಯಲ್ ನಮ್ಮ ಹೆಲ್ಮೆಟ್ ಕ್ಲ್ಯಾಂಪ್ ಇದು. ಮತ್ತು ಅದಕ್ಕೊಂದು ಸಿಕ್ಕಿಸ್ಲಿಕ್ಕೊಂದು ಗಮ್ ಆರ್ ಹೋಲ್ಡರ್ ಕೊಡ್ತಾರೆ, ಮತ್ತೊಂದು ಥ್ರೆಡ್ ಕೊಡ್ತಾರೆ ಇದು ಸಹ ಹಾಕಲಿಕ್ಕೆ. ಸೊ ಅಷ್ಟೇ, ಇದರಲ್ಲಿ ಇದು ಜಸ್ಟ್ ಆ್ಯಂಡ್ ಸಮ್ ಡಾಕ್ಯುಮೆಂಟೇಷನ್ಸ್, ಇದೊಂದು ಸ್ವಲ್ಪ ಸ್ಟಿಕ್ಕರ್ಸ್ ಎಲ್ಲ ಉಂಟು, ಸ್ವಲ್ಪ ಡಾಕ್ಯುಮೆಂಟೇಷನ್ಸ್ ಉಂಟು. ಇದು ಆ್ಯಕ್ಚುಲಿ ಬಂಡಲ್ ಪ್ಯಾಕ್ ಅಲ್ಲ. ಬಂಡಲ್ ಪ್ಯಾಕ್ ಆದರೆ ನಿಮಗೆ ಒಂದು ಕ್ಯಾರಿ ಕೇಸ್ ಬರ್ತದೆ, ಅದರೊಟ್ಟಿಗೆ ಬಂಡಲ್ ಪ್ಯಾಕಿನ ಎಕ್ವಿಪ್ಮೆಂಟ್ಸ್, ಒಂದು ಸೆಲ್ಫಿ ಸ್ಟಿಕ್ ಟೈಪ್ ಒಂದು, ಮತ್ತು ಇನ್ನೊಂದು ಬ್ಯಾಟ್ರಿ ಅದೆಲ್ಲ ಎಕ್ಸ್ಟ್ರಾ ಸಿಗ್ತದೆ. ಸೊ ಇದು ಜಸ್ಟ್ ನಂದು ಹೀರೋ 12 ನಾರ್ಮಲ್ ರೆಗ್ಯುಲರ್ ಪ್ಯಾಕ್, ಇದು ಬಂಡಲ್ ಪ್ಯಾಕ್ ಅಲ್ಲ. ಜಸ್ಟ್ ನೋಡ್ಬೋದು ಫೀಚರ್ಸ್ ಏನೆಲ್ಲ ಉಂಟು ಅಂತ. ಇಷ್ಟೆಲ್ಲ ಹೊಸತ್ತು, 10 ಬಿಟ್ ಕಲರ್ಸ್ ಉಂಟು, ಸುಮಾರು ಉಂಟು ಹೊಸತ್ತು. ಆ್ಯಂಡ್ ಇದು ಬಾಕ್ಸ್ ಐಟಮ್ಸ್, ಗೋಪ್ರೋ, ಎಂಡ್ಯೂರೋ ಬ್ಯಾಟ್ರಿ, ಈ ಒಂದು ಸ್ಕ್ರೂ, ಮೌಂಟ್ಸ್ ಆ್ಯಂಡ್ ಒಂದು USB ಕೇಬಲ್, ಅಷ್ಟೇ ಸಿಕ್ಕೋದು ಈ ಬಾಕ್ಸಲ್ಲಿ.
ಹಾಂ ಮದ್ದು ಬಾಯ್, ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್ಸ್. 9 ನಮ್ಮೊಟ್ಟಿಗೆ ಮದು ಕೂಡ ತಗೊಂಡಿಯಾನೆ Hero 12, ಬಟ್ ಅವ ಈಗ 9 ಹಾಕಿ ಬಂದಿಯಾನೆ. ಈ ಪೋರ್ಷನನ್ನು ನಾನು HDR ಅಲ್ಲಿ ರೆಕಾರ್ಡ್ ಮಾಡ್ತಿದ್ದೇನೆ, 4K 60 frames per second HDR ಮೋಡ್. ಇದಕ್ಕಿಂತ ಲಾಸ್ಟ್ ನೀವು ನೋಡಿದ ಫುಟೇಜ್ ನಾನು ಮಂಗಳೂರವರೆಗೆ ಬರೋ ಕಲ್ಲರ್ ಹತ್ರ ರೆಕಾರ್ಡ್ ಮಾಡಿದ್ದಲ್ಲ, ಅದು ಸ್ಟ್ಯಾಂಡರ್ಡಲ್ಲಿ ರೆಕಾರ್ಡ್ ಮಾಡಿದ್ದು. ಇದು HDR ಅಲ್ಲಿ ರೆಕಾರ್ಡ್ ಮಾಡ್ತಿದ್ದೇನೆ. ಸೊ ಇದರಲ್ಲಿ ಈಗ ಎಂಥ ಡಿಫ್ರೆನ್ಸ್ ಅಂತ ನೋಡಬೇಕು. ಮತ್ತು ಇನ್ನೊಂದು ನನಗೆ ವಿಚಿತ್ರ ಕಂಡದ್ದು ಅಂತ ಹೇಳಿದರೆ, ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗೆ ಅದೇ ಹೈಪರ್ ವ್ಯೂವರೆಗೆ ಉಂಟಲ್ಲ, ಹೈಪರ್ ವ್ಯೂ ಅಪ್ ಟು 5.7K. ಬಟ್ ಒಂದು ವಿಚಿತ್ರ ಅಂತ ಹೇಳಿದರೆ ಎಲ್ಲ ರೆಸೊಲ್ಯೂಷನಲ್ಲಿ ಎಲ್ಲ ಫ್ರೇಮ್ಸು, ಬಟ್ ಎಲ್ಲ ಈ ವೈಡ್ ಆ್ಯಂಗಲ್ ಮೋಡ್ ಸಿಕ್ಕೋದಿಲ್ಲ. 1080pಯಲ್ಲಿ ಅಪ್ ಟು ನಿಮಗೆ 120 ಫ್ರೇಮ್ಸ್ ಸಿಗ್ತದೆ, ಬಟ್ ಹೈಪರ್ ವ್ಯೂ ಇಲ್ಲ. ಸೂಪರ್ ವ್ಯೂ ಉಂಟು, ಹೈಪರ್ ವ್ಯೂ ಇಲ್ಲ. 2.7Kಯಲ್ಲಿ ನಿಮಗೆ ಜಸ್ಟ್ ವೈಡ್ ಮಾತ್ರ ಇರೋದು, ವೈಡ್ ಮತ್ತು 240 frames per second, ಅದಕ್ಕಿಂತ ಕಮ್ಮಿ ಇಡಲಿಕ್ಕೆ ಆಗೋದಿಲ್ಲ. 4Kಯಲ್ಲಿ ಎಲ್ಲ ಆಪ್ಷನ್ಸ್ ಎನೇಬಲ್ ಆಗಿದೆ. 4K ಹಾಕಿದರೆ ನಿಮಗೆ 30 frames per second, 60, ಇದು 120 ಮತ್ತು ಹೈಪರ್ ವ್ಯೂವರೆಗೆ ಹೋಗ್ಬೋದು. 5.7K ಹಾಕಿದರೂ ಸಹ ಕೆಲವು ಆಪ್ಷನ್ಸ್ ಇರೋದು. ಸೊ ಅದೊಂದು ನಿಮಗೆ ಡಿಸಡ್ವಾಂಟೇಜ್ ಇದ್ರದು. ಹಾಗೆ ಇದೊಂದು ಆ್ಯಕ್ಚುಲಿ ನನಗೆ ಇಲ್ಲಾಜಿಕಲ್ ಫೀಲ್ ಆಯಿತು. ಯಾಕೆಂತ ಹೇಳಿದರೆ 4Kಯಲ್ಲಿ ನಿಮಗೆ ಯಾವುದೇ ಫ್ರೇಮ್ ರೇಟಲ್ಲಿ ಯಾವುದೇ ಲೆನ್ಸ್ ಮೋಡಲ್ಲಿ ನಿಮಗೆ ತೆಗಿಲಿಕ್ಕೆ ಆಗ್ತದಂತೆ, ಬಟ್ 2.7Kಯಲ್ಲಿ ಯಾಕೆ ಆಗೋದಿಲ್ಲ ಅಂತ. ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಈಗ ಕ್ವೆಶ್ಚನ್ ಈಗ ನನ್ನ ಮೈಂಡಲ್ಲಿರೋದು. ಅದನ್ನು ರಿಸರ್ಚ್ ಹೊಡಿಬೇಕಿನ್ನೆಂತ ಅಂತ. ಯಾಕೆಂದೇಳಿದ್ರೆ ನಾನು ನನ್ನ ವೀಡಿಯೋಸನ್ನು 2.7Kಯಲ್ಲಿ ರೆಕಾರ್ಡ್ ಮಾಡ್ತಿದ್ದದ್ದು. ನನ್ನ ಇದರಲ್ಲಿ Hero 8ಅಲ್ಲಿ 2.7K ಹಾಕಿದರೆ ಎಲ್ಲ ಆಪ್ಷನ್ಸ್ 120 ಫ್ರೇಮ್ಸ್ವರೆಗೆ ಸೂಪರ್ ವ್ಯೂಯಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಆಗ್ತಿತ್ತು. ಇದರಲ್ಲಿ ಆ ಆಪ್ಷನ್ ಇಲ್ಲ. ಈಗ ನಾನು ನನ್ನ ವೀಡಿಯೋನ ರೆಸೊಲ್ಯೂಷನ್ನೇ ಜಾಸ್ತಿ ಮಾಡಬೇಕು, ಆರ್ ಎಲ್ಸ್ 4K ರೆಕಾರ್ಡ್ ಮಾಡಿ ಅದನ್ನು ಡೌನ್ಗ್ರೇಡ್ ಮಾಡಬೇಕು ನಾವು ಪೋಸ್ಟ್ ಪ್ರೊಸೆಸಿಂಗ್ ಮಾಡುವಾಗ. ಹಾಗೆ ಅಂತ ಎಲ್ಲ ಕೆಲವು ವಹಿವಾಟುಗಳು ಉಂಟು ಇದರಲ್ಲಿ. ಸ್ವಲ್ಪ ಹುಡುಕ್ಬೇಕಂತಂದರೆ ರಿಸರ್ಚ್ ಮಾಡಬೇಕಾದಂಥದ್ದು. ಮತ್ತು ಇನ್ನೊಂದಂತ ಹೇಳಿದರೆ ಇದರಲ್ಲಿ 10 bit ಕಲರ್ ಉಂಟು, ಮತ್ತು ಅದರಲ್ಲಿ ಕ್ವಾಲಿಟಿ ಎಂಥದ್ದು ಹೈ ಮೀಡಿಯಮ್ ಎಂತ ಎಲ್ಲ ಉಂಟು ಅದರಲ್ಲಿ ಕೆಲವು ಆಪ್ಷನ್ಸ್ ಎಲ್ಲ, ವಿಚ್ 90% ಆಫ್ ದ ಫೀಚರ್ಸ್ ನಾನು ಯೂಸ್ ಮಾಡೋದಿಲ್ಲ. ನನಗೆ ಜಸ್ಟ್ ಒಂದು ನೋಡುವಾಗ ಒಂದು ಆಟೋ ಮೋಡಲ್ಲಿ ಇಡೋದು ಯೂಶ್ವಲಿ. ಮತ್ತು ಕೆಲವೊಂದು ಸರ್ತಿ ಬೇಕಾದರೆ ಈ ಕೆಲವು ISO ಅದೆಲ್ಲ 2-3 ಆಪ್ಷನ್ಸನ್ನು ಆಚೆ ಮಾಡ್ತಾನೆ ನಾನು ಬೇಕಾದಾಗೆ. ಇನ್ನೊಂದು ಅಂತ ಹೇಳಿದರೆ ಇದರಲ್ಲಿ ಬ್ಯಾಟ್ರಿ, ಇದರದ್ದು ಎಂಡ್ಯೂರೋ ಬ್ಯಾಟ್ರಿ. ಮುಂಚೆ ನನ್ನ Hero 8ಗೆ ಅದು ಬರ್ತಿರಲಿಲ್ಲ ಎಂಡ್ಯೂರೋ ಬ್ಯಾಟ್ರಿ, ಮತ್ತು 9ಇಂದ ಎಂಡ್ಯೂರೋ ಬ್ಯಾಟ್ರಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ 9, 10, 11, 12 ಇದರದ್ದು ಕ್ಯಾಮರಾದು ಸೈಜ್ ಸೇಮ್. ಸೊ ನಿಮಗೆ ಈ ವ್ಲಾಗಿಂಗ್ ಕೇಸ್, ಬ್ಯಾಟ್ರಿ, ಚಾರ್ಜರ್ ಎಲ್ಲ ಸೇಮು. ನಿಮ್ಮ ಹತ್ರ Hero 9 ಇದ್ದರೆ ಆರ್ಎಲ್ಸ್ Hero 9ಇಂದ ಎಬವ್ 10, 11 ಇದ್ದರೆ ನಿಮಗೆ 12ಗೂ ಅದನ್ನೇ ಯೂಸ್ ಮಾಡ್ಬೋದು, ಹೊಸ ತಗೊಳ್ಬೇಕು ಅಂತಿಲ್ಲ. ಬಟ್ ನನಗೆ ಆಗುವಾಗ ಎಲ್ಲ ಹೊಸ ತಗೊಳ್ಬೇಕಾಯಿತು, ಯಾಕಂದ್ರೆ ನಂದು Hero 8 ಇದ್ದದ್ದು. Hero 8 ಇದು ಯಾವುದೂ ಆಗೋದಿಲ್ಲ ಅದಕ್ಕೆ ಹಾಗೆ. ಸೊ ದ್ಯಾಟ್ ಈಸ್ ಒನ್ ಎಕ್ಸ್ಟ್ರಾ ಥಿಂಗ್ ವಿಚ್ ಐ ಹ್ಯಾಡ್ ಟು ಬೈ. ಬ್ಯಾಟ್ರಿ 2 ತಗೊಂಡಿದ್ದೇನೆ ಈಗ ಸದ್ಯಕ್ಕೆ. ಅಮೆಝಾನಲ್ಲಿ 3.8Kಗೆ ಮೊನ್ನೆ ಆಫರಲ್ಲಿ ಸಿಕ್ಕಿತ್ತು, ನನಗೆ 2 ಬ್ಯಾಟ್ರಿ ಸಿಕ್ಕಿತ್ತು. ಇಲ್ಲಿ ಅಂಗಡಿಯಲ್ಲಿ ಕೇಳುವಾಗ ಸಾಧಾರಣ 4.5 ಎಲ್ಲ ಹೇಳ್ತಾರೆ ಎಲ್ಲರೂ. ಒಂದು 600-700 ಚೀಪರಿಗೆ ಸಿಕ್ಕಿತ್ತು. ಮತ್ತು ನಂದು ಚಾರ್ಜರ್ ಟೆಲಿಸಿನಿ ತಗೊಂಡೆ, ಗೋಪುರದ ತಗೊಳ್ಳಿಲ್ಲ. ಅದರಲ್ಲಿ ಇಶ್ಯೂ ಅಂತ ಹೇಳಿದರೆ ನಿಮಗೆ ಅದು ಕೆಲವೊಂದು ಸರ್ತಿ ಪ್ಯಾರಲಲ್ ಚಾರ್ಜ್ ಆಗೋದಿಲ್ಲ. ಈವನ್ ದೋ ಇಟ್ಸ್ ಈಸ್ ಡ್ಯುಯಲ್ ಚಾರ್ಜರ್, ಪ್ಯಾರಲಲ್ ಚಾರ್ಜಿಂಗ್ ಆಗೋದಿಲ್ಲ. ಹಾಗೆ ಅದಕ್ಕೋಸ್ಕರ ನಾನು ಟೆಲಿಸಿನ್ ತಗೊಳ್ಳಿಲ್ಲ. ಪ್ಲಸ್ ಟೆಲಿಸಿನಲ್ಲಿ 3 ಬ್ಯಾಟ್ರಿ ಒಟ್ಟಿಗೆ ಚಾರ್ಜ್ ಮಾಡ್ಬೋದು, ಗೋಪುರದಲ್ಲಿ 2 ಬ್ಯಾಟ್ರಿ ಆಗೋದು. ಹಾಗೆ ಅದೊಂದೆರಡು ರೀಸನಿಂದಾಗಿ ನಾನು ಟೆಲಿಸಿನ್ ಬ್ಯಾಟ್ರಿ ತಗೊಂಡೆ. ಬೆಂಕಿ ಹಾಕಿದ ಹಿಡಿದದ ಗೊತ್ತಿಲ್ಲ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಒಂದು ಕೆಲವು ಚಟಿಬಿಟ್ಟಿ ಆಕ್ಸಸರೀಸ್ ತಗೊಂಡಿದ್ದೇನೆ. ಇಲ್ಲಿಗೆ ಹಾಕುವ ಮೌಂಟು, ಹ್ಯಾಂಡಲ್ ಬಾರ್ ಮೌಂಟು, ಮತ್ತು ಇನ್ನೊಂದು 2 ಮೆಮೊರಿ ಕಾರ್ಡು, ಅದೆಲ್ಲ ಒಂದು ಎಕ್ಸ್ಟ್ರಾ ತಗೊಂಡಿದ್ದೇನೆ. ಮತ್ತು ಇನ್ನೊಂದು ನಾನು ನೋಟಿಸ್ ಮಾಡಿದ ಪ್ರಕಾರ ಇದರದ್ದು ಸ್ವಲ್ಪ ಎನ್ಕ್ರಿಪ್ಷನ್ ಸ್ವಲ್ಪ ಬೆಟರ್ ಇದ್ದಾಗ ಕಂಡಿತು. ನನ್ನ 256 GB ಮೆಮೊರಿ ಕಾರ್ಡಲ್ಲಿ Hero 8ಅಲ್ಲಿ ಸಾಧಾರಣ 6.5 hours. Hero 8ಅಲ್ಲಿ ನಾನು 2.7K 60 frames per secondಲ್ಲಿ ರೆಕಾರ್ಡ್ ಮಾಡಿ ಅರೌಂಡ್ 6.5-7 hours ಬರ್ತಿತ್ತು. ಇದರಲ್ಲಿ 4K 60 ಹಾಕಿದ್ರು ಸಹ ನನಗೆ ಸಾಧಾರಣ 8 hours ಅಷ್ಟು ರೆಕಾರ್ಡ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ನೋಡಿ, ರೆಸೊಲ್ಯೂಷನ್ ಜಾಸ್ತಿ ಆದರೆ ಸಹ ಅಲ್ಲಿ ನಿಮಗೆ ಅಡ್ವಾಂಟೇಜ್ ಉಂಟು.
ನಿಮಗೆ ಜಾಸ್ತಿ ರೆಕಾರ್ಡ್ ಮಾಡ್ಬೋದು. ಹಾಗೆ ಆ ಎನ್ಕ್ರಿಪ್ಷನ್ ಆರ್ ಲೈಕ್ ಏನು ಕೇಳೋದು ಎನ್ಕೋಡಿಂಗ್ ಏನಾರು ಹೇಳ್ತಾರಲ್ಲ ಅದಕ್ಕೆ, ದ ವೇ ಇಟ್ ರೈಟ್ಸ್ ದ್ಯಾಟ್ ದ ಫುಟೇಜ್ ಟು ದ ಡೇಟಾ, ಅದು ಇದರಲ್ಲಿ ತುಂಬ ಬೆಟರ್ ಉಂಟು ವೆನ್ ಕಂಪೇರ್ ಟು ಹೀರೋ 8. ಡೆಫಿನೆಟ್ಲಿ ಹೀರೋ 8 ಈಸ್ ಆಲ್ಮೋಸ್ಟ್ 5 years ಓಲ್ಡ್ ನಾವು. ಎಕ್ಸ್ಪೆಕ್ಟೆಡ್ ಇಂಥ ಇನೋವೇಷನ್ಸ್ ಎಲ್ಲ. ಈಗ ಒಂದೊಂದು ಹೇಳಿದ್ರೆ ನನ್ನ ಲ್ಯಾಪ್ಟಾಪ್ ಹೇಗೆ ಇದನ್ನು ರಿಯಾಕ್ಟ್ ಮಾಡ್ತೇನೆ ನೋಡಬೇಕು. 4K ಅಲ್ಲಿ ಎಡಿಟಿಂಗ್ ಮಾಡುವಾಗ ಅದರ ಕೆಕ್ಕಿಲಿ ಬರ್ಲಿಕ್ಕಿರ್ಬೋದು ಈಗ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಓಕೆ, ಇದೆ ನಮ್ಮ ಅದ್ಯಪಾಡಿ ಡ್ಯಾಮ್. GoPro Hero 12 ಇನ್ನೊಂದು ಒಳ್ಳೆ ಫೀಚರ್ ಅಂತ ಹೇಳಿದ್ರೆ ನಿಮಗೆ ಬ್ಲೂಟೂತ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ನಿಮ್ಮ ಹತ್ರ ಏನಾದರೂ ಬ್ಲೂಟೂತ್ ಮೈಕ್ರೋಫೋನ್ ಏನಾದ್ರು ಇದ್ದರೆ ನಿಮಗೆ ಡೈರೆಕ್ಟ್ ಬ್ಲೂಟೂತ್ ಪೇರ್ ಮಾಡಿ ಅದರಿಂದಲೇ ಡೈರೆಕ್ಟ್ ನಿಮಗೆ ರೆಕಾರ್ಡ್ ಮಾಡ್ಬೋದು. ಈಗ ನೀವು ಫುಟೇಜ್ ಏನು ನೋಡ್ತಿದ್ದೀರಿ, ಇದು ನನ್ನ ಇಂಟರ್ಕಾಮ್ C30 ಬ್ಲೂ ಆರ್ಮರ್ ಇಂಟರ್ಕಾಮಿಗೆ ನನ್ನ GoPro Hero 12 ಪೇರ್ ಆಗಿದೆ. ಇದೊಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ ಈ ಪ್ಲೇಸ್. ಇದು ಒಂದು ಸಾಧಾರಣ ಒಂದು 1-2 years ಬ್ಯಾಕ್. ನೋಡಿ ಹೇಗಿತ್ತು ಅಂತ. ಆಗ ಹಾರ್ನೆಟಲ್ಲಿ ಬಂದದು, ಎಕ್ಸ್ಪಲ್ಸ್ ಇರಲಿಲ್ಲ ಆಗ. ಸೊ ಜಸ್ಟ್ ಆನ್ ಅಬ್ಸರ್ವೇಷನ್, ನಮ್ಮ ಬ್ಲೂ ಆರ್ಮರ್ನ ಮೈಕ್ ಎಷ್ಟು ನಾಯ್ಸ್ ಕ್ಯಾನ್ಸಲೇಷನ್ ಮಾಡ್ತದೆ ಅಂತ. ಇದು ಬೇಸಿಕ್ಲಿ ಆ್ಯನ್ ಇಂಟರ್ಕಾಮ್ ಡಿವೈಸ್ ಅಲ್ಲ. ಇದು ಯೂಶ್ವಲಿ ನಮ್ಮ ಬ್ಯಾಕ್ಗ್ರೌಂಡ್ ನಾಯ್ಸ್, ನಮ್ಮ ಬೇರೆ ಏನಾದರೂ ಬೈಕಿನ ನಾಯ್ಸ್, ಇದನ್ನೆಲ್ಲ ಅದು ಕಟ್ ಮಾಡಿ ಓನ್ಲಿ ನಾವು ಏನೆಲ್ಲ ಮಾತಾಡ್ತಿದ್ದೇವೆ ಖಾಲಿ ಅದನ್ನೇ ರೆಕಾರ್ಡ್ ಮಾಡ್ತದೆ. ಅಲ್ಪ ಒಂಜಿ ತಾರ ಇದ್ದ ಸೆಕ್ಷನ್ ಒಂಜಿ ಬಾರಿ ಎಡ್ಡೆ ಉಂಟು. ಹಾಂ, ಅಂಚಿ ಬರಪ್ಪಯ್ಯ. ಇದು ತುಂಬ ಯೂಸ್ಫುಲ್ ಫೀಚರ್. ಫಾರ್ ಎಕ್ಸಾಂಪಲ್, ಯಾರಿಗೆ ಈಗ ಜಸ್ಟ್ ನಾವೀಗ ಇಂಟರ್ವ್ಯೂ ಕೈಂಡ್ ಆಫ್ ವಿಡಿಯೋ ಮಾಡ್ತಿದ್ರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ಕಟ್ ಆಗ್ತದೆ ಇದರಿಂದ. ಸೊ ದಿಸ್ ಇಸ್ ಒನ್ ಅಡ್ವಾಂಟೇಜ್. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಅಂತ ಹೇಳಿದರೆ, ಈಗ ಬ್ಲೂಟೂತ್ ಕನೆಕ್ಟ್ ಮಾಡಿದರೆ ಅದು ಸೆಕೆಂಡ್ರಿ ಸೋರ್ಸ್ ಆಫ್ ಮೈಕ್ರೋಫೋನ್ ಅಂತಂದರೆ 2 ಸೋರ್ಸ್ ಇರ್ತದೆ. ಒಂದು ನಮ್ಮ ಗೋಪ್ರದ್ದೇ ಮೈಕ್ರೋಫೋನ್ ಇರ್ತದೆ. ಗೋಪ್ರದ ಮೈಕ್ರೋಫೋನ್ 2 ಟೈಪ್. ಒಂದು ಇಂಟರ್ನಲ್ ಮೈಕ್ರೋಫೋನ್ ಆರ್ ಎಲ್ಸ್ ಮೈಕ್ ಅಡಾಪ್ಟರ್ ಉಂಟಲ್ಲ, ಗೋಪ್ರದ್ದು ನಾವು ವ್ಲಾಗಿಂಗ್ ಮಾಡ್ತೇವೆ. ಸೊ ಅದು ಸಹ ಒಂದು ಸೋರ್ಸ್ ಆಗಿ ಕನ್ಸಿಡರ್ ಆಗ್ತದೆ. ಆ್ಯಂಡ್ ಸೆಕೆಂಡ್ ಸೋರ್ಸ್ ನಮ್ಮ ಬ್ಲೂಟೂತ್ ಸೋರ್ಸ್ ಆಗಿರ್ತದೆ. ಸೊ ನೀವು ಏನು ರೆಕಾರ್ಡ್ ಮಾಡ್ತೀರಿ, ಇದು 2 ಆಡಿಯೋ ಕೂಡ ಇದರಲ್ಲಿ ರೆಕಾರ್ಡ್ ಆಗ್ತದೆ. ಫಾರ್ ಎಕ್ಸಾಂಪಲ್, ನಿಮಗೀಗ ನಾನು ಕ್ಲಿಪ್ ತೋರಿಸ್ತಿರ್ತಾನೆ ನೋಡ್ಬೋದು. ನಾನೀಗ ಪ್ಲೇ ಮಾಡುವಾಗ ಇದರಲ್ಲಿ ಆಡಿಯೋ ಆಪ್ಷನ್ಸ್ 2 ಉಂಟು. ಒಂದು ಆಡಿಯೋ ಆಪ್ಷನ್ ನನ್ನ ಇಂಟರ್ನಲ್ ಮೈಕ್ರೋಫೋನ್ ಆರ್ ಎಲ್ಸ್ ಇನ್ ಮೈಕ್ ಸಿನಾರಿಯೋ ನಾನು ಮೈಕ್ ಅಡಾಪ್ಟರ್ ಹಾಕಿದ್ದೆ. ಸೊ ನನ್ನ ವ್ಲಾಗಿಂಗ್ ಮೈಕ್ರೋಫೋನಿಂದ ಬರುವ ಮೈಕ್ ಕನೆಕ್ಟ್ ಆಗಿದೆ, ಅದು ಒಂದು ಸೋರ್ಸ್. ಸೆಕೆಂಡ್ ಸೋರ್ಸ್ ಇಂಟರ್ಕಾಮಿಂದ. ಹಾಗೆ ನಿಮಗೆ ಪೋಸ್ಟ್ ಪ್ರೊಸೆಸ್ ಮಾಡುವಾಗ ಸಹ ನಿಮಗೆ 2 ಆಡಿಯೋ ಇರ್ತದೆ. ಯಾವ ಆಡಿಯೋ ಬೇಕೋ ಅದರಿಂದ ನಿಮಗೆ ಡೈರೆಕ್ಟಾಗಿ ಕನ್ಸಿಡರ್ ಮಾಡ್ಬೋದು. ಸೊ ದಿಸ್ ಇಸ್ ಅ ವೆರಿ ಗುಡ್, ವೆರಿ ಯೂಸ್ಫುಲ್ ಒಂದು ಫೀಚರ್ GoPro Hero 12 ಇದು. ಇದೊಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ ಈ ಪ್ಲೇಸ್. ಇದು ಒಂದು ಸಾಧಾರಣ ಒಂದು 1-2 years ಬ್ಯಾಕ್. ನೋಡಿ ಹೇಗಿತ್ತು ಅಂತ. ಆಗ ಹಾರ್ನೆಟಲ್ಲಿ ಬಂದದು, ಎಕ್ಸ್ಪಲ್ಸ್ ಇರಲಿಲ್ಲ ಆಗ. ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಈಗ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾಯ್ಸ್. ಸೊ ಇದೊಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ ಈ ಪ್ಲೇಸ್. ಇದು ಒಂದು ಸಾಧಾರಣ ಒಂದು 1-2 years ಬ್ಯಾಕ್. ನೋಡಿ ಹೇಗಿತ್ತು ಅಂತ. ಆಗ ಹಾರ್ನೆಟಲ್ಲಿ ಬಂದದು, ಎಕ್ಸ್ಪಲ್ಸ್ ಇರಲಿಲ್ಲ ಆಗ. ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಈಗ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬಟ್ ಅನ್ಫಾರ್ಚುನೇಟ್ಲಿ ವೈರ್ಡ್ ಮೈಕ್ರೋಫೋನ್ ಇನ್ನೂ ಸಪೋರ್ಟ್ ಆಗ್ತಿಲ್ಲ. ನಾನು ಒಂದು ಮೈಕ್ರೋಫೋನ್ ನೋಡಿದ್ದೆ, ಒಳ್ಳೆ ಪ್ರೀಮಿಯಮ್ ಬ್ರ್ಯಾಂಡ್, ಅದು ಮೀಟ್ ಸಮ್ಮರ್ ಅಂತ. ಅದು ವೈರ್ಡ್ ಮೈಕ್ರೋಫೋನ್. ಅದು ನಮ್ಮ GoProಗೆ ಕನೆಕ್ಟ್ ಆಗಲಿಲ್ಲ. ನಾನು Type-C ಪೋರ್ಟಿಗೆ ಡೈರೆಕ್ಟ್ ಹಾಕಿ ನೋಡಿದೆ. ಆ್ಯಂಡ್ ನಮ್ಮ ಮೈಕ್ ಅಡಾಪ್ಟರಲ್ಲಿ ಸಹ ಒಂದು Type-C ಪೋರ್ಟ್ ಉಂಟು, ಅದಕ್ಕೂ ಹಾಕಿ ನೋಡಿದೆ. ಇದು GoPro ಕನ್ಸಿಡರಲ್ಲಿ ಮಾಡ್ತಾ ಇಲ್ಲ ಅದನ್ನು. ಈವನ್ ಸೆಟ್ಟಿಂಗ್ಸ್ ಕೂಡ ಉಂಟು ಅದರಲ್ಲಿ. ಒಳಗಡೆ ನೀವು ಆಡಿಯೋ ಇದಕ್ಕೆ ಇನ್ಪುಟ್ ಹೋಗುವಾಗ ಅಲ್ಲಿ ಸ್ಟ್ಯಾಂಡರ್ಡ್, ಪವರ್, ಲೈನ್ ಇನ್, ಸುಮಾರು ಆಪ್ಷನ್ಸ್ ಉಂಟು. ಬಟ್ ಯಾವುದಕ್ಕೂ ಅದು ಮ್ಯಾಚ್ ಆಗ್ತಾಯಿಲ್ಲ, ಅವ್ರ ಕಂಪ್ಯಾಟಿಬಿಲಿಟಿ ಇಲ್ಲ. ಒಂದು ರೀತಿಯಲ್ಲಿ ಕನೆಕ್ಟ್ ಮಾಡ್ಬೋದು. ಹೇಗೆ ಅಂತ ಹೇಳಿದರೆ, ನಮ್ಮ GoProದು ಮೈಕ್ ಅಡಾಪ್ಟರ್ ಉಂಟಲ್ಲ, ಅದರ 3.5mm ಜಾಕಿಗೆ ಈ ನಮ್ಮ ಎಕ್ಸ್ಟರ್ನಲ್ ಮೈಕ್ರೋಫೋನ್ ಅನ್ನು ಕನೆಕ್ಟ್ ಮಾಡ್ಬೋದು. ಸೇಮ್ ನಮ್ಮ ವ್ಲಾಗಿಂಗ್ ಸೆಟಪ್ ಹೇಗುಂಟು ಅದೇ ರೀತಿ ನಮ್ಮ ಎಕ್ಸ್ಟರ್ನಲ್ ಮೈಕ್ರೋಫೋನ್ ಯೂಸ್ ಮಾಡಿದರೆ ನಿಮಗೆ ಯೂಸ್ ಮಾಡ್ಬೋದು. ಬಟ್ ಅದು ಎನಿ GoProಲ್ಲಿ ವರ್ಕ್ ಆಗ್ತದೆ, ನಾಟ್ ಜಸ್ಟ್ Hero 12 ಅಂತಲ್ಲ. ಸೂಪರ್ ಇತ್ತು ಅಂದದೆ. ಹಾಂ ಸರೋಜ್ ಭಾಯ್, ಹಲೋ. ನಮಸ್ತೆ. ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್. ಫುಲ್ ಕೊಕ್ಕರೆದು ಒಳ್ಳೆ ಸ್ನಾನ ಮಾಡುವ ಒಂದು ಸಂಭ್ರಮ. ರಿಫ್ಲೆಕ್ಷನ್ ನೋಡಿ ಹೇಗುಂಟು ಅಂತ.
ಅದು ಎರಡೆರಡಲ್ಲ ಒಂದೇ ಕುಕ್ಕರ್, ಅದು ರಿಫ್ಲೆಕ್ಷನ್ ಅದು. ಸೂಪರ್. ಓಕೆ, ಟ್ರೈಯಿಂಗ್ ಔಟ್ ದ ಯಮಹಾ ಕ್ರಕ್ಸ್. ಖುಷಿ ಆಗ್ತದೆ ಇದನ್ನು ಬಿಡುವಾಗ. ನಮ್ಮ HF Deluxe ಬಿಟ್ಟಾಗೆ ಆಗ್ತದೆ. ಈಗ ನಿಮಗೆ ಸ್ವಲ್ಪ ಲೋ ಲೈಟ್ ಪರ್ಫಾರ್ಮೆನ್ಸ್ ಹೇಗೆ ಅಂತ ಅಂದಾಜಾಗ್ಬೋದು. GoPro Hero 12 ಇದು. ಗಂಟೆ ಸಾಧಾರಣ 7 ಆಯ್ತು ಈಗ, ಬಟ್ ಸ್ಟಿಲ್ ಸ್ವಲ್ಪ ಲೈಟ್ ಉಂಟು. ವೆರಿ ಬ್ಯೂಟಿಫುಲ್ ಮ್ಯಾನ್. ಲಾಸ್ಟ್ ಟೈಮ್ ನಂದು ಇಲ್ಲೊಂದು ಫೋಟೋ ತೆಗೆದಿತ್ತು, ಇದೇ ಹೊತ್ತಿಗೆ ಬಂದು ತೆಗ್ದದು. ಬೋಟ್ಗಳೆಲ್ಲ ನೋಡಿ. ಈ ಒಂದು ಲೈಟಿಂಗ್ ಮಾತ್ರ ಸೂಪರ್ ಈ ಹೊತ್ತಿಗೆ ಉಂಟಲ್ಲ, ವೆರಿ ಬ್ಯೂಟಿಫುಲ್. ಸನ್ಸೆಟ್ ಆಯಿತು, ಸನ್ಡೌನ್ ಆಯಿತು ಆಲ್ಮೋಸ್ಟ್. ಯಪ್, ಸೊ ದಟ್ಸ್ ದಿ ಎಂಡ್ ಆಫ್ ಇವತ್ತಿನ ವಿಡಿಯೋ. ನಿಮಗೆ ನೋಡಿರ್ಬೋದು ಈಗ GoPro Hero 12ನ ಫುಟೇಜ್ ಹೇಗೆ ಬರ್ತವೆ ಅಂತ ಐಡಿಯಾ ಸಿಕ್ಕಿರ್ಬೋದು. ಆ್ಯಂಡ್ ಇದನ್ನಿನ್ನು ದಿಸ್ ವಿಲ್ ಬಿ ಮೈ ಪ್ರೈಮರಿ ವ್ಲಾಗಿಂಗ್ ಕ್ಯಾಮರಾ ಫ್ರಮ್ ನೌ ಆನ್ವರ್ಡ್ಸ್. ಆ್ಯಂಡ್ Hero 8 ಸೆಕೆಂಡ್ರಿ ಕ್ಯಾಮರಾ ಆಗಿರ್ತದೆ. ಇಲ್ಲಿ ಅಥವಾ ಹ್ಯಾಂಡಲ್ ಬಾರಲ್ಲಿ ಅಥವಾ ಬೇರೆ ಎಲ್ಲಾರು ಮೌಂಟಿಂಗ್ ಇದ್ದರೆ ಅಲ್ಲಿ ಇನ್ಸ್ಟಾಲ್ ಮಾಡ್ತಾನೆ. ಈ ವಿಡಿಯೋ ಎಂಡ್ ಮಾಡೋ ಟೈಮ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹೊಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.